ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಾನೀಗ ನಿಮಗೆ ವೃಷಭ ರಾಶಿ ಅಥವಾ ವೃಷಭ ಲಗ್ನಕ್ಕೆ ಗುರು ಗೋಚಾರ ಫಲವನ್ನು ತಿಳಿಸ್ತೀನಿ. ನಿಮ್ಮದು ವೃಷಭ ಲಗ್ನ ಆಗಿರ್ಬೋದು ಅಥವಾ ವೃಷಭ ರಾಶಿ ಆಗಿರ್ಬೋದು. ಕೆಲವ್ರದ್ದು ರಾಶಿ ಲಗ್ನ ಎರಡು ಒಂದೇ ಇರುತ್ತೆ, ಅಥವಾ ಒಂದೇ ಇರ್ಬೋದು, ಬೇರೆ ಬೇರೆ ಇರ್ಬೋದು. ನಿಮಗೇನು ಫಲ ಸಿಗುತ್ತೆ ಗುರು ಸಂಚಾರ ಫಲವನ್ನು ನಾನು ತಿಳಿಸ್ತೀನಿ. ಗುರು ಅಂದರೆ ಗೌರವಂ ಧನಂ ಪುತ್ರಂ. ನಾನು ಯಾವಾಗಲೂ ಹೇಳ್ತೀನಿ, ಗುರು ಗೌರವಕ್ಕೆ ಕಾರಕ. ನಿಮ್ಮ ರಾಶಿಗೆ ಅಥವಾ ನಿಮ್ಮ ಲಗ್ನಕ್ಕೆ ಅಷ್ಟಮಾಧಿಪತಿ ಮತ್ತು ಏಕಾದಶ ಅಂದರೆ 11ನೇ ಅಧಿಪತಿ ಗುರು. ಹಾಗಾದರೆ ಗುರು ನಿಮ್ಮದು ವೃಷಭ ಲಗ್ನ ಆಗಿದ್ದರೆ ಈಗ ಗುರು ಮಕರದಿಂದ ಕುಂಭ ರಾಶಿಗೆ ಸಂಚಾರ ಆಗ್ತಾ ಇದ್ದಾರೆ. ಅವು ನಿಮಗೇನು ಫಲ ಸಿಗುತ್ತೆ ಈ ವಿಚಾರ ತಿಳಿಸ್ತೀನಿ. ಇನ್ನು ನಮ್ಮ ಚಾನಲ್ಗೆ ಯಾರು ಹೊಸಬರಿದ್ದೀರಿ, ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಆಲ್ ಅನ್ನೋದನ್ನ ಒತ್ತಿ. ಆಗ ನಾನು ಮುಂದೆ ಹಾಕುವಂತಹ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇದೆ. ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿರ್ತೀರಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲನೂ ಸಹ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಗುರು 20ನೇ ತಾರೀಕು ನವಂಬರ್, ನೋಟ್ ಮಾಡ್ಕೊಳ್ಳಿ, 20 ನವಂಬರ್ 2021 ಮಕರದಿಂದ ಕುಂಭ ರಾಶಿಗೆ ಸಂಚಾರ. ಎಲ್ಲಿವರೆಗೂ? 13 ಏಪ್ರಿಲ್ 2022ರವರೆಗೂ. ಅಂದರೆ ಕುಂಭರಾಶಿಯಲ್ಲಿ ಬರುವಂತಹ ನಕ್ಷತ್ರಗಳು ಧನಿಷ್ಠ ನಕ್ಷತ್ರ 3, 4ನೇ ಪಾದ, ಶತಭಿಷ ನಕ್ಷತ್ರ 1, 2, 3, 4ನೇ ಪಾದದಲ್ಲಿ ಸಂಚಾರ, ಮತ್ತು ಪೂರ್ವಪಾದ ನಕ್ಷತ್ರ 1, 2, 3ನೇ ಪಾದದಲ್ಲಿ ಗುರು ಸಂಚಾರ ಆಗ್ತಾರೆ. ಪೂರ್ವಪಾದರ 4ನೇ ಪಾದ ಅಂದರೆ ಮೀನ ರಾಶಿಗೆ 13ನೇ ತಾರೀಕು ಏಪ್ರಿಲ್ 2022 ಅಂದರೆ ಶ್ರೀ ಶುಭಕೃತ ನಾಮ ಸಂವತ್ಸರದಲ್ಲಿ ಗುರು ಮೀನರಾಶಿಗೆ ಸಂಚಾರ ಆಗ್ತಾರೆ. ಅಂದರೆ ಈಗ ಇದು ಶ್ರೀ ಪ್ಲವನಾಮ ಸಂವತ್ಸರ ಮತ್ತು ಶ್ರೀ ಶುಭಕೃತ ನಾಮ ಸಂವತ್ಸರ ಎರಡರದ್ದು ನಾನು ನಿಮಗೆ ಗುರು ಸಂಚಾರ ಫಲವನ್ನು ತಿಳಿಸ್ತಾ ಇದ್ದೀನಿ. ಇದು ಗುರು ಗೋಚಾರ ಫಲ ಅಂತ ಹೇಳಲಾಗುತ್ತೆ. ಯಾವಾಗಲೂ ಗ್ರಹಗಳು ಮೂವ್ ಆಗ್ತಾ ಇರುತ್ತೆ, ಅದನ್ನು ಸಂಚಾರ. ಹಾಗಾದರೆ ನಾವೆಲ್ಲ ವೃಷಭ ರಾಶಿಯವರು. ಹಾಗಾದ್ರೆ ವೃಷಭ ರಾಶಿಗೆ ಗುರುಬಲ ಶುಭನ? ದಶಮದಲ್ಲಿ ನಿಮ್ಮ ರಾಶಿಯಿಂದ, ಅಥವಾ ನಿಮ್ಮದು ರಾಶಿ ಗೊತ್ತಿದ್ದರೆ ಪರವಾಗಿಲ್ಲ, ಚಂದ್ರ ಇರಬೇಕು ವೃಷಭದಲ್ಲಿ. ಚಂದ್ರ ಗೊತ್ತಿಲ್ಲ ಅಂದರೆ ನೀವು ಲಗ್ನ ವೃಷಭ ಆಗಿದ್ದರೆ ನಿಮ್ಮ ಲಗ್ನದಿಂದ ದಶಮದಲ್ಲಿ ಗುರು ಗೋಚಾರ ಮಾಡೋದ್ರಿಂದ ಅಷ್ಟೊಂದು ಶುಭ ಫಲ ಅಲ್ಲ ಅಂತ ಹೇಳಲಾಗುತ್ತೆ. ಅಶುಭ ಫಲ ಕೊಡ್ತಾನೆ. ಹಾಗಾದರೆ ಗುರು ದೃಷ್ಟಿ, ಶನಿ ದೃಷ್ಟಿ ಒಳ್ಳೆಯದಲ್ಲ, ಆದರೆ ಗುರು ದೃಷ್ಟಿ ಅತ್ಯಂತ ಶುಭ ಅಂತಾರೆ. ಗುರುಗೆ 5, 7, 9ನೇ ಮನೆ ದೃಷ್ಟಿ ಇದೆ. ಹಾಗಾದರೆ ಗುರು ನಿಮ್ಮ ರಾಶಿಯಿಂದ ಧನಸ್ಥಾನವನ್ನು ನೋಡ್ತಾರೆ, ನಿಮ್ಮ ಸುಖ ಸ್ಥಾನವನ್ನು ನೋಡ್ತಾರೆ, ನಿಮ್ಮ ಋಣ ಸ್ಥಾನವನ್ನು ಗುರು ನೋಡೋದ್ರಿಂದ ನಿಮಗೆ ಎಷ್ಟು ಶುಭ ಫಲಗಳು ಸಿಗುತ್ತೆ. ಗೋಚಾರದಲ್ಲಿ ಅಶುಭ ಫಲಗಳ ಜೊತೆಗೆ ಗುರು ಎಷ್ಟು ಶುಭ ಫಲಗಳನ್ನು ನಿಮಗೆ ಪ್ರಾಪ್ತಿ ಮಾಡ್ತಾನೆ, ಆ ವಿಚಾರನೂ ಕೂಡ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಗುರು ದಶಮದಲ್ಲಿ ಸಂಚಾರ ಮಾಡಬೇಕಾದ್ರೆ ಮನಸ್ಸಿಗೆ ನೆಮ್ಮದಿಯನ್ನು ಭಂಗಗೊಳಿಸ್ತಾನೆ. ಧನಧಾನ್ಯ ಹಾನಿ ಉಂಟಾಗುತ್ತೆ. ರೈತರಿರ್ಬೋದು, ಧನಧಾನ್ಯ ಸಂಗ್ರಹಣೆ ಮಾಡುವಂಥವ್ರು ಇರ್ಬೋದು, ಎಚ್ಚರ ಜಾಗ್ರತೆ. ಅಂದರೆ 20 ನವಂಬರ್ 2021ರಿಂದ 13 ಏಪ್ರಿಲ್ 2022ರವರೆಗೆ ಭವಿಷ್ಯ ಹೇಳ್ತಾ ಇರೋದು. ಹಲವಾರು ದಿನಗಳಿಂದ ಮಾಡಿದ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲಗಳು ದೊರೆಯುವುದಿಲ್ಲ. ಸ್ಥಿರಾಸ್ತಿ ನಿಮಿತ್ತ ನೀವು ಸಾಲವನ್ನು ಮಾಡಬೇಕಾಗುವಂತಹ ಪರಿಸ್ಥಿತಿ ಬರುತ್ತದೆ. ವಿಪರೀತ ಸುತ್ತಾಟ ಹೆಚ್ಚಾಗುತ್ತೆ. ಮಾರ್ಕೆಟಿಂಗ್ ಫೀಲ್ಡಲ್ಲಿ ಇರೋರಿಗೆ ಭಾಳ ಕಷ್ಟ ಅನಿಸುತ್ತೆ. ಅಧಿಕಾರಿಗಳಿಂದ ತೊಂದರೆಗಳು, ಅಧಿಕಾರದಿಂದ ಪತನಗೊಳ್ಳೋ ಕೆಲವರು ಏನಾಗ್ತಾರೆ, ನಮಗೆ ಒಂದು ಪೋಸ್ಟ್ ಕೊಟ್ಬಿಟ್ಟಿರ್ತಾರೆ, ಪ್ರಿನ್ಸಿಪಾಲು ಅಥವಾ ಯಾವುದೋ ಒಂದು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್, ಯಾರೋ ಒಬ್ಬರು ಖಾಲಿ ಎಳೆದು ಅಧಿಕಾರದಿಂದ ಪತನಗೊಳ್ಳುವಂಥದ್ದು. ಮೇಲಾಧಿಕಾರಿಗಳು ನಿಮ್ಮ ಮೇಲಿರುವಂತಹ ಕೃಪೆ ಕಡಿಮೆಯಾಗಿ ಅವರ ಅಪಕೃಪೆ ಉಂಟಾಗ್ಬಿಡುತ್ತೆ. ಅದಕ್ಕೆ ಜಾಗ್ರತೆ ವಹಿಸಬೇಕು. ಏನು ಶುಭ ಫಲ ಬರುತ್ತೋ ಅದು ಹೇಳ್ತೀನಿ.
ವಿಡಿಯೋ ನಿಧಾನ ಕೊನೆವರೆಗೂ ನೋಡಿ. ಏನು ಗುರುಜಿ ಎಲ್ಲ ನೆಗೆಟಿವ್ ಹೇಳ್ತಾವ್ರಲ್ಲ ಅಂತ ಯೋಚನೆ ಮಾಡಬೇಡಿ. ಯಾವಾಗಲೂ ಸಹ ಜೀವನದಲ್ಲಿ ರಾತ್ರಿ ಹಗಲು, ಕಷ್ಟ ಸುಖ ಅನ್ನೋದು ಎರಡೂ ಸಮಾನವಾಗಿರುತ್ತೆ. ರಾತ್ರಿ ಹಗಲು ಕೂಡ ಸಮಾನವಾಗಿರುತ್ತೆ. ನಮಗೆ ಬೆಲ್ಲ ಮತ್ತು ಬೇವು ಎರಡೂ ಸಹ ನಾವು ಸ್ವೀಕಾರ ಮಾಡಬೇಕಾಗುತ್ತೆ. ಆದರೆ ಶುಭ ಫಲಗಳು ಏನು ಅಂತ ವಿಚಾರವನ್ನು ತಿಳಿಸ್ತೀನಿ. ಹತ್ತಿರದವರ ಮರಣ ಸಂಭವ ಇರುತ್ತೆ. ಮತ್ತು ಮಕ್ಕಳಿಗೆ ಸ್ವಲ್ಪ ಸಂಕಷ್ಟದ ಕಾಲ. ಗುರು ಗೌರವಂ ಧನಂ ಪುತ್ರಂ ಅಂತೀವಿ. ಮಕ್ಕಳಿಗೆ ಸಂಕಷ್ಟ ಆಗುತ್ತೆ. ಶ್ವಾಸಕೋಶ ಕೆಡುವ ಸಾಧ್ಯತೆಗಳು. ಸ್ವಲ್ಪ ಚಳಿಗಾಲದಲ್ಲಿ ಎಚ್ಚರವನ್ನು ತಗೊಳ್ಳಿ. ಗುರು 2ನೇ ಮನೆ ದೃಷ್ಟಿ. ನಾನು ಹೇಳಿದೆ, ಗುರುವಿಗೆ ನಿಮ್ಮ ಮನೆ ಧನಸ್ಥಾನವನ್ನು, ಅಂದರೆ 2ನೇ ಮನೆಯನ್ನು ನೋಡ್ತಾರೆ. ವೀಕ್ಷಣೆ ಮಾಡೋದ್ರಿಂದ ನಿಮಗೆ ಏನು ಶುಭ ಫಲಗಳು ಸಿಗ್ಬೋದು. ಗುರು ದೃಷ್ಟಿ ಒಳ್ಳೆದಲ್ವ ಗುರುಜಿ ಅಂದಾಗ ಉತ್ತಮವಾದ ಆಹಾರ ಪಾನೀಯಗಳು ಸ್ವೀಕಾರ ಮಾಡ್ತೀರಾ. ಯಾಕಂದರೆ ಒಳ್ಳೆ ಊಟ ಮಾಡಬೇಕಾದ್ರೆ ನಮಗೇನಿರಬೇಕು? ಯೋಗ ಇರಬೇಕು. ಎಷ್ಟೋ ಜನ ಹತ್ರ ದುಡ್ಡಿರುತ್ತೆ, ಆದರೆ ಊಟ ಮಾಡೋಕ್ಕೆ ಯೋಗ ಇರಲ್ಲ. ಎಲ್ಲರೂ ಸಹ ಭೂಮಿಯಲ್ಲಿ ಬೆಳೆದಂಥ ಆಹಾರ, ಎಷ್ಟೇ ಶ್ರೀಮಂತನಾಗಿದ್ದರೂ ಆಹಾರವನ್ನೇ ಸೇವನೆ ಮಾಡಬೇಕು. ಅದು ರುಚಿಯಾಗಿ ಇರುವಂಥ ಆಹಾರ ಪಾನೀಯವನ್ನು ಸ್ವೀಕಾರ ಮಾಡ್ತೀರಾ. ಕುಟುಂಬದ ಸದಸ್ಯರ ಸಂಖ್ಯೆ ನಿಮ್ದೇನಾಗುತ್ತೆ? ಹೆಚ್ಚಾಗುತ್ತದೆ. ನಿಮ್ಮ ಕುಟುಂಬದಲ್ಲಿ ಚಿಕ್ಕ ಕುಟುಂಬ ಇದ್ದರೆ ಅದು ದೊಡ್ಡ ಕುಟುಂಬ ಆಗುತ್ತೆ. ಮಗು ಆಗ್ಬೋದು. ಸಂತಾನಕ್ಕೆ ಕಾರಕ ಗುರು, ಅದರಿಂದ ಕುಟುಂಬ ದೊಡ್ಡದಾಗ್ಬೋದು. ಅಥವಾ ನಿಮ್ಮ ರಿಲೇಟಿವ್ಸ್ ಬಂದು ನಿಮ್ಮ ಮನೇಲಿ ವಾಸ ಮಾಡ್ಬೋದು. ನಿಮ್ಮ ಮಾತಿನ ಗುಣಮಟ್ಟ ಉತ್ತಮವಾಗಿರುತ್ತದೆ. ಯಾರ್ಯಾರು ಕಾಮಿಡಿ ಮಾಡ್ತಾರೆ, ಪ್ರಾಣೇಶ್ ಇರ್ಬೋದು, ಹೀಗೆ ಅನೇಕ ಅವರ ಗ್ರೂಪ್ ಇರ್ಬೋದು, ಇನ್ನು ಬೇರೆ ಬೇರೆಯವರು ಭಾಷಣಕಾರರು ಇರ್ಬೋದು, ಅವ್ರಿಗೆಲ್ಲ ಸಮಯ ಚೆನ್ನಾಗಿರುತ್ತೆ. ಲಾಭವಿದೆ. ಪ್ರಾಪಂಚಿಕ ಆಸ್ತಿ ವಾಹನಗಳು ನಿಮಗೆ ದೊರೆಯುವ ಸಾಧ್ಯತೆಗಳು ವೃಷಭ ರಾಶಿ ಅಥವಾ ವೃಷಭ ಲಗ್ನದವರಿಗೆ ಪ್ರಾಪ್ತಿಯಾಗುತ್ತೆ. ಒಟ್ಟು ಕುಟುಂಬದಲ್ಲಿ, ಯಾಕೆಂದರೆ ಗುರು ನವಗ್ರಹಗಳಲ್ಲೇ ಅತ್ಯಂತ ಶುಭ ಗ್ರಹ, ಇವೆಲ್ಲ ಒಳ್ಳೆ ಫಲಗಳನ್ನು ಕೂಡ ಕೊಡ್ತಾನೆ. ಒಟ್ಟು ಕುಟುಂಬದಲ್ಲಿ ವಾಸ ಮಾಡುವವರಿಗೆ ಪ್ರಗತಿ. ಯಾಕೆಂದರೆ ನಾವೆಲ್ಲ ಇವಾಗ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿಬಿಟ್ಟಿದೆ, ಜಾಯಿಂಟ್ ಫ್ಯಾಮಿಲೀಸ್ ಇಲ್ಲ. ಇನ್ನು ಕೆಲವರು ಒಟ್ಟು ಕುಟುಂಬದಲ್ಲಿ ಇರ್ತಾರೆ. ಯಾಕೆಂದರೆ ಗುರು 2ನೇ ಮನೆ ನೋಡೋದ್ರಿಂದ ಕುಟುಂಬ ಸ್ಥಾನ, ಒಟ್ಟು ಕುಟುಂಬದಲ್ಲಿ ಯಾರು ವಾಸ ಮಾಡ್ತಿರ್ತೀರೋ ಅವರಿಗೆ ಅನುಕೂಲವನ್ನು ಮಾಡ್ತಾನೆ. ಕಲಾವಿದರು, ಅದರಲ್ಲೂ ಸಂಗೀತಗಾರರಿಗೆ ಅಥವಾ ನೃತ್ಯಗಾರರಿಗೆ ಲಾಭವಿದೆ. ನಿಮ್ಮ ಮುಖದಲ್ಲಿ ತೇಜಸ್ಸು, ಪ್ರಕಾಶತೆ ಅನ್ನೋದು ಪ್ರಾಪ್ತಿಯಾಗತ್ತೆ. 2ನೇ ಮನೆ ದೃಷ್ಟಿ ಒಳ್ಳೆಯದು. ಗುರು ಚತುರ್ಥ ಸ್ಥಾನವನ್ನು ನಿಮ್ಮ ರಾಶಿ ಅಥವಾ ಲಗ್ನದಿಂದ 4ನೇ ಮನೆ ನೋಡೋದ್ರಿಂದ ತಾಯಿ ಸುಖವಾಗಿರ್ತಾರೆ. ತಾಯಿಯ ಆಯುಷ್ ವೃದ್ಧಿಯಾಗುತ್ತೆ. ನಿಮಗೆ ಮಾತೃ ಸೌಖ್ಯ, ತಾಯಿಯ ಪ್ರೀತಿ. ಯಾಕೆಂದರೆ ಈ ಪ್ರಪಂಚದಲ್ಲಿ ನಾವು ಏನು ಬೇಕಾದ್ರೂ ಕೊಂಡ್ಕೋಬಹುದು, ಆದರೆ ತಾಯಿಯ ಮಮತೆಯನ್ನು ಪಡ್ಕೊಳಕ್ಕಾಗಲ್ಲ. ಅಂತ ಮಾತೃ ಸೌಖ್ಯ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ. ನೂತನ ವಾಹನ, ಹೊಸ ವಾಹನ, ಟ್ರ್ಯಾಕ್ಟರ್ ಇರ್ಬೋದು, ಕಾರ್ ಇರ್ಬೋದು, ಬಸ್ ಇರ್ಬೋದು, 2 ವೀಲರ್ ಇರ್ಬೋದು, ನೂತನ ವಾಹನ ಖರೀದಿ ಮಾಡುವಂತಹ ಯೋಗ ಉಂಟಾಗುತ್ತೆ. ಭೂಮಿ ಮನೆ ಖರೀದಿ ಮಾಡೋದು ಅಥವಾ ಮಾರಾಟ ಮಾಡುವಂಥವರು, ರಿಯಲ್ ಎಸ್ಟೇಟ್ ವ್ಯವಹಾರಗಳಲ್ಲಿರೋರಿಗೂ ಸಹ ಧನ ಲಾಭ ಆಗುತ್ತೆ. ಇನ್ನು ರೈತರುಗಳು ಬೋರ್ವೆಲ್ಗಳನ್ನು ಹಾಕಿಸ್ತೀರಾ, ನೀರು ಚೆನ್ನಾಗಿ ಪ್ರಾಪ್ತಿಯಾಗುತ್ತೆ. ಪಿತಾ ಜಾತಕರಿಗೆ ಗೂಢವಾದ ರಹಸ್ಯ ವಿದ್ಯೆಗಳನ್ನು ಕಲಿಯುವ ಆಸಕ್ತಿ ಮತ್ತು ಕಲಿಯುತ್ತೀರಿ. ಇನ್ನು 6ನೇ ಮನೆ ಗುರು ಋಣ ಅಥವಾ ರೋಗ ರಿಪು ಸ್ಥಾನವನ್ನು ನೋಡೋದ್ರಿಂದ ಋಣಭಾರ. ಗುರುಜಿ ನಮಗೆ ತುಂಬ ಸಾಲಗಳು, ನಮ್ಮ ಸಾಲ ಯಾವಾಗ ಕಮ್ಮಿ ಆಗುತ್ತೆ ಹೇಳಿ ಅಂದರೆ ಈ ಗುರು ಗೋಚಾರದಿಂದ ಸಾಲಗಾರರು ಕಮ್ಮಿ ಆಗ್ತಾರೆ. ಸಾಲಗಾರರ ಕಾಟ ಕಡಿಮೆ ಆಗುತ್ತೆ. ಸೇವಕರು, ಯಾವುದೇ ಒಂದು ಫ್ಯಾಕ್ಟ್ರಿ ನಡೆಸಬೇಕಾದ್ರೆ ಸೇವಕರು ಬೇಕು, ಮನೇಲಿ ಕೆಲಸ ಮಾಡಿಸ್ಬೇಕಾದ್ರೆ ಸೇವಕರು ಬೇಕು. ಆ ಸೇವಕರಿಂದ ನಿಮಗೆ ಲಾಭ ಬರುತ್ತೆ. ನಿಮಗೇನಾದರೂ ಅಪಮೃತ್ಯು ಕಂಟಕ ದೋಷಗಳಿದ್ದರೆ ಆ ದೋಷ ಅನ್ನೋದು ನಿವಾರಣೆ ಆಗುತ್ತೆ ಈ ಗುರು ಗೋಚಾರ ಫಲದಲ್ಲಿ. ಸರ್ಕಾರಿ ಉದ್ಯೋಗಗಳು, ಯಾರ್ಯಾರಿಗೆ ನಿರುದ್ಯೋಗಿಗಳಿದ್ದೀರಿ ಅವರಿಗೆ ಸರ್ಕಾರ ಉದ್ಯೋಗ ಪ್ರಯತ್ನ ಪಡ್ತಾ ಇರೋಂಥವ್ರಿಗೆ ಸರ್ಕಾರಿ ಉದ್ಯೋಗಗಳು ಕೂಡ ದೊರೆಯುತ್ತೆ. ನಮ್ಗೆ ಆ ಯೋಗ ಇದೆಯಾ ಸರ್ಕಾರದ ಯೋಗ ಅಂದಾಗ ಜಾತಕ ತೋರಿಸಿ. ಜಾತಕ ಇಲ್ಲದೆ ಇರೋರು ಹಸ್ತ ಸಾಮುದ್ರಿಕ ಶಾಸ್ತ್ರದಲ್ಲಿ ನಾನು ಎಷ್ಟೋ ವಿಡಿಯೋ ಮಾಡಿಬಿಟ್ಟಿದ್ದೀನಿ. ಸರ್ಕಾರಿ ಉದ್ಯೋಗ ದೊರಿಬೇಕಾದ್ರೆ ನಿಮ್ಮ ಕೈಯಲ್ಲಿ ರೇಖೆಗಳು ಹೇಗಿರಬೇಕು ಅಂತ ನೀವು ಆ ಜಾತಕವನ್ನು ನೋಡಿ ಆ ಹಸ್ತವನ್ನಾದರೂ ತೋರಿಸಿ, ಇಲ್ಲ ನಮ್ಮ ಚಾನಲಲ್ಲಿ ವಿಡಿಯೋವನ್ನಾದರೂ ನೋಡಿ. ಆದರೆ ಸರ್ಕಾರಿ ಉದ್ಯೋಗಗಳು ಯೋಗ ಇರೋರಿಗೆ ದೊರೆಯುತ್ತೆ. ವಿದ್ಯಾರ್ಥಿಗಳು ಕಾಲೇಜು ಮಟ್ಟದ ಶಿಕ್ಷಣ
ಅಥವಾ ಪ್ರಾಥಮಿಕ ವಿದ್ಯಾರ್ಥಿಗಳು ಓದಿನಲ್ಲಿ ಜಯ ಗಳಿಸುವರು. ಯಾರ್ಯಾರು ವಿದೇಶದಲ್ಲಿ ಓದ್ತಾ ಇದ್ದೀರಾ ಅಲ್ಲೂ ಕೂಡ ನಿಮಗೆ ಜಯ ಅನ್ನೋದು ಪ್ರಾಪ್ತಿಯಾಗುತ್ತೆ. ಗುರು ಸಂಚಾರ ಫಲ. ಗುರು ಅಂದಾಗ ಜ್ಞಾನ, ಬುಧ ಅಂದಾಗ ವಿಜ್ಞಾನ. ಗುರುವಿಂದ ನಿಮಗೆ ಜ್ಞಾನ ವೃದ್ಧಿಯಾಗುತ್ತೆ. ಮಾನಸಿಕವಾಗಿ ದೈಹಿಕವಾಗಿ ಸುಖವಾಗಿರ್ತೀರಾ. ನಿಮ್ದು ಯಾವುದಾದ್ರೂ ಕೋರ್ಟ್ ಕೇಸ್ಗಳಿದ್ರೆ, ನ್ಯಾಯಾಲಯದ ಪ್ರಕರಣಗಳಿದ್ರೆ ಅದರಲ್ಲೆಲ್ಲ ಜಯ ನಮಗೆ ಪ್ರಾಪ್ತಿಯಾಗುತ್ತೆ. ಅಂದರೆ ಖಂಡಿತವಾಗಲೂ ನಿಮಗೆ ಜಯ ಪ್ರಾಪ್ತಿಯಾಗುತ್ತೆ. ಗುರುವಿನ ನಾಮಸ್ಮರಣೆಯನ್ನು ಮಾಡಿ. ಇನ್ನು ಬೆಂಕಿ ಅಥವಾ ಶಸ್ತ್ರಾಸ್ತ್ರಗಳು ಅಲ್ಲೆಲ್ಲ ಕೆಲಸ ಮಾಡುವಂಥವರು, ಆ ಶಸ್ತ್ರಾಸ್ತ್ರಗಳನ್ನ ಉಪಯೋಗ ಮಾಡುವಂಥವ್ರಿಗೆ ಸ್ವಲ್ಪ ಗಾಯಗಳಾಗುವ ಸಾಧ್ಯತೆಗಳು ಕೂಡ ಇರುತ್ತೆ. ಜಾಗ್ರತೆಯನ್ನು ವಹಿಸಿ. ನಾನೀಗ ನಿಮಗೆ ಗುರು ಗೋಚಾರ ಫಲವನ್ನು ತಿಳಿಸಿದ್ದೀನಿ. ಆ ಗುರು ನಿಮಗೆಲ್ಲ ಶುಭ ಫಲಗಳನ್ನ ಕೊಡಲಿ ಅಂತ ಗುರುವಿನ ಹತ್ರ ಪ್ರಾರ್ಥಿಸ್ತಾ ಸಮಸ್ತ ಲೋಕೋ ಸುಖಿನೋ ಭವಂತು.